ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು. ದೇವರನ್ನು ನಂಬಿ ನಿರ್ಭಯದಿಂದಿರುವೆನು. ನರಪ್ರಾಣಿಗಳು ನನಗೆ ಮಾಡುವುದೇನು? ಶುಕ್ರವಾರ, ಶುಭ ಶುಕ್ರವಾರ, 18 ಏಪ್ರಿಲ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದ 15ನೇ ವಚನ. ಹೆರೋದನಿಗಾದರೂ ಕಾಣಲಿಲ್ಲ. ಅವನು ಇವನನ್ನು ಹಿಂತಿರುಗಿ ನಮ್ಮ ಬಳಿಗೆ ಕಳುಹಿಸಿದನಲ್ಲ. ಇವನು ಮರಣದಂಡನೆಗೆ ಯೋಗ್ಯವಾದದ್ದೇನು ಮಾಡಿದವನಲ್ಲವೆಂದಾಯಿತು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಮಗನಾಗಿ, ಶುದ್ಧನಾಗಿ, ಪರಿಶುದ್ಧನಾಗಿ, ಯಾವ ಲೋಪ ದೋಷಗಳ ಇಲ್ಲದೆ ಇದ್ದಾಗ್ಯೂ ಮರಣದಂಡನೆಗೆ ಏನೂ ಮಾಡದಿದ್ದರೂ ನಮಗೋಸ್ಕರವಾಗಿ ಮರಣವನ್ನು ಸ್ವೀಕರಿಸಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮರಣ ದಂಡನೆಗೆ ಯೋಗ್ಯವಾದದ್ದೇನು ಮಾಡಿದವನಲ್ಲ. ಕರ್ತನಲ್ಲಿ ಪ್ರೇರೆ, ಯೇಸು ಸ್ವಾಮಿಯು ಪಿಲಾತನ ಮುಂದೆ ನಿಂತಿರುವಂಥ ಸಂದರ್ಭದಲ್ಲಿ ಪಿಲಾತನು ಯೇಸುವನ್ನು ಗಮನಿಸುವಾಗ, ಯೇಸುವಿನ ಬಗ್ಗೆ ತಿಳ್ಕೊಂಡಿರುವಾಗ, ಯೇಸುವಿನ ವಿರುದ್ಧವಾಗಿ ಏನೆಲ್ಲ ಅಪರಾಧಗಳು ಹೇಳಲ್ಪಟ್ಟಿದ್ದಾಗಲೂ ಯಾವ ರೀತಿಯಲ್ಲೂ ಕೂಡ ಯೇಸು ಮರಣದಂಡನೆಗೆ ಯೋಗ್ಯನಲ್ಲ ಎಂಬುದಾಗಿ ಹೇಳುತ್ತಿದ್ದನು. ಯೇಸು ಆದರೂ ಸಂಪೂರ್ಣವಾಗಿ ದೋಷರಹಿತವಾಗಿದ್ದಂಥವನು, ಪಾಪ ಮಾಡದೇ ಇರುವಂಥವನು, ಯಾವ ತಪ್ಪು ಕೂಡ ಯೇಸು ಸ್ವಾಮಿ ಮಾಡದೇ ಇರತಕ್ಕಂಥವನು. ಆದರೂ ಯೇಸು ಸ್ವಾಮಿ ಮರಣದಂಡನೆಗೆ ತನ್ನನ್ನು ಒಪ್ಪಿಸಿಕೊಟ್ಟನು. ಒಬ್ಬ ಮನುಷ್ಯನ ಪಾಪದ ನಿಮಿತ್ತವಾಗಿ, ಅವಿಧೇಯದ ನಿಮಿತ್ತವಾಗಿ ಮರಣ ಲೋಕಕ್ಕೆ ಸಂಭವಿಸಿತು, ಹೌದು. ಆದರೆ ಒಬ್ಬ ಮನುಷ್ಯನ ವಿಧೇಯತ್ವದಿಂದ ಇಡೀ ಲೋಕ ದೇವರೊಂದಿಗೆ ಸಂಧಾನವಾಗಬೇಕಾಗಿತ್ತು. ಅದಕ್ಕೆ ಪರಿಶುದ್ಧವಾದಂಥ, ದೋಷರಹಿತವಾದಂಥ, ನಿಷ್ಕಪಟವಾದಂಥ ಯಜ್ಞ ಆ ಹೊತ್ತು ಸಮರ್ಪಿಸಲ್ಬೇಕಾಗಿತ್ತು. ಸಮರ್ಪಿಸಲ್ಪಟ್ಟು ತನ್ನನ್ನೇ ಈ ಕಾರ್ಯಕ್ಕೆ ಒಪ್ಪಿಸಿಕೊಟ್ಟಂಥ ಸ್ವಾಮಿ ಏನೂ ಮಾಡದೆ ಹೋದರೂ ಮರಣವನ್ನು ಸ್ವೀಕರಿಸಿದನು. ಕಾರಣ, ಎಲ್ಲ ಪಾಪ ಮಾಡಿದಂಥ ಇಡೀ ಮನುಷ್ಯ ಕೋಟಿ ಪಾಪದಿಂದ ವಿಮೋಚನೆ, ಪಾಪದಿಂದ ಬಿಡುಗಡೆ ಹೊಂದಬೇಕಾದದ್ದು ಈ ದೋಷರಹಿತವಾದಂಥ ಯಜ್ಞ ಸಮರ್ಪಣೆಯಿಂದ ಮಾತ್ರವೇ. ಎಲ್ಲ ಜನರು ಎಷ್ಟೆಲ್ಲ ಪಾಪ ಮಾಡಿದ್ದರೂ ಆ ಪಾಪವನ್ನು ಹೊತ್ತು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಂಥ ಯೇಸು ನಮಗೆ ಈ ಹೊತ್ತು ಜೀವಿಸಲಿಕ್ಕೆ, ವಿಮೋಚನೆ ಹೊಂದುವುದಕ್ಕೆ, ನಿತ್ಯವಾಗಿ ದೇವರೊಂದಿಗೆ ಸಂಧಾನವಾಗುವುದಕ್ಕೆ ದೊಡ್ಡ ಬೆಲೆಯನ್ನು ಯೇಸು ಕೊಟ್ಟಿದ್ದಾನೆ. ನಮ್ಮ ಸ್ಥಳದಲ್ಲಿ ಯೇಸು ಸತ್ತಿದ್ದಾನೆ. ಈ ಹೊತ್ತು ಆಚರಿಸೋಣ, ದೇವರಿಗೆ ಸ್ತೋತ್ರ ಹೇಳೋಣ, ಬಿಡುಗಡೆಗಾಗಿ ದೇವರನ್ನು ವಂದಿಸೋಣ. ಕರ್ತನೇ, ದಯಮಯ ಸ್ವಾಮಿ, ಈ ದಿನ ನಮಗೆ ಶುಭವಾಗಿದೆ ಎಂಬುದಾಗಿ ಆಚರಿಸಿ ಸ್ತೋತ್ರ ಹೇಳುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.